ಇನ್ನು ಬೆಂಗಳೂರಿನ ಜನರಿಗೆ ಗೃಹ ಸಚಿವ ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಹೊಸ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಆಸ್ತಿ ಮಾಲೀಕರಿಗೆ ಎಲ್ಲೆಂದರಲ್ಲಿ ಬಂಟಿಂಗ್ಸ್ ಬ್ಯಾನರ್ಗಳನ್ನು ಹಾಕೋರಿಗೆ ಎಲ್ಲೆಂದರಲ್ಲಿ ಕಸ ಎಸೆಯೋರಿಗೆ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಜೊತೆಗೆ ಜಿಬಿಎ ಅಧಿಕಾರಿಗಳಿಗೂ ಸಖತ್ತಾಗಿ ಬಿಸಿ ಮುಟ್ಟಿಸಿದ್ದಾರೆ. ಜಡ ಹಿಡಿದಿರುವಂತಹ ಜಿಬಿಎ ಆಡಳಿತ ವ್ಯವಸ್ಥೆಗೆ ಸಚಿವ ಕೃಷ್ಣ ಬೈರೇಗೌಡರು ಚುರುಕು ಮುಟ್ಟಿಸ್ತಾನೆ ಇದ್ದಾರೆ. ಯಾಕಂದರೆ ಅವರು ಸಚಿವರಾದ ನಂತರ ಜಿಬಿಎ ಕೇಂದ್ರ ಕಚೇರಿಯಲ್ಲಿ ಒಂದಲ್ಲ ಒಂದು ಸಭೆಗಳನ್ನು ಮಾಡ್ತಾ ಹಿರಿಯ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿ ಬಹಳ ಪ್ರಮುಖ ನಿರ್ಧಾರಗಳನ್ನು ಈಗಾಗಲೇ ಕೈಗೊಂಡಿದ್ದಾರೆ. ಇವತ್ತು ಕೂಡ ಸಭೆಯನ್ನು ನಡೆಸಿ ಅಧಿಕಾರಿಗಳನ್ನು ಒಂದಷ್ಟು ವಿಚಾರಗಳಲ್ಲಿ ಬೆಂಡೆತ್ತಿದ್ದಾರೆ. ಫುಟ್ಪಾತ್ ಒತ್ತುವರಿ ತೆರವನ್ನು ಇನ್ನಷ್ಟು ವೇಗವಾಗಿ ನಡೆಸೋದಕ್ಕೆ ಸೂಚನೆಯನ್ನು ನೀಡಿದ್ದು, ಗುಂಡಿ ರಸ್ತೆಗಳನ್ನು ನೀಟಾಗಿ ಮುಚ್ಚುವಂತೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ಆಸ್ತಿ ತೆರಿಗೆ ಸಂಗ್ರಹ ಹೆಚ್ಚಳ ಮಾಡುವುದಕ್ಕೆ ಆದೇಶವನ್ನು ಕೊಟ್ಟಿದ್ದು, ಎಲ್ಲಕ್ಕಿಂತ ಮುಖ್ಯವಾಗಿ ಆಗಸ್ಟ್ 1ರಿಂದ ಬೆಂಗಳೂರಿನಲ್ಲಿ ಕ್ಲೀನಿಂಗ್ ಅಭಿಯಾನವನ್ನು ನಡೆಸೋದಕ್ಕೆ ಮುಂದಾಗಿದ್ದಾರೆ. ಈ ಅಭಿಯಾನ ಬರೀ ಅಧಿಕಾರಿಗಳಿಗಷ್ಟೇ ಎಚ್ಚರಿಕೆ ಅಲ್ಲ, ಬೆಂಗಳೂರಿನ ನಿವಾಸಿಗಳಿಗೂ ಕೂಡ ಎಚ್ಚರಿಕೆ ಆಗಲಿದೆ. ಇಲ್ಲಿ ಬೆಂಗಳೂರಿಗರೇ ದಯವಿಟ್ಟು ಗಮನಿಸಿ, ಇಷ್ಟು ದಿವಸ ಫುಟ್ಪಾತ್ ತೆರವುಗಳ ಸಂದರ್ಭಗಳಲ್ಲಿ ಸರ್ಕಾರವನ್ನು ಸಮರ್ಥಿಸಿದ್ದೇನು, ಕೃಷ್ಣ ಬೈರೇಗೌಡರನ್ನು ಹೊಗಳಿದ್ದೇನು, ಇವೆಲ್ಲವೂ ಕೂಡ ನಡೀತಾ ಇದೆ ಒಂದು ಭಾಗ. ಆದರೆ ಈಗ ಪ್ರತಿಯೊಬ್ಬರು ಕೇವಲ ಅಲ್ಲಿ ಹೊಗಳಿದರೆ ಸಾಕಾಗಿಲ್ಲ, ನಿಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸಬೇಕಾದಂತಹ ಕಾಲ ಹತ್ತಿರ ಆಗಿದೆ. ಯಾಕಂದರೆ ಇದು ಪ್ರತಿಯೊಬ್ಬರು ನಿಭಾಯಿಸಲೇಬೇಕಾದಂಥ ಜವಾಬ್ದಾರಿ ಇದು. ಆಗಸ್ಟ್ 1ರಿಂದ ಬೆಂಗಳೂರು ಕ್ಲೀನಿಂಗ್ ಅಭಿಯಾನವನ್ನು ಶುರು ಮಾಡ್ತಾ ಇದೆ ಸರ್ಕಾರ. ಫ್ರೀಡಮ್ ಫ್ರಮ್ ವೇಸ್ಟ್. ನೋಡಿ, ಒಂದು ಕಡೆಯಲ್ಲಿ ನಾವು ಇಂಡಿಪೆಂಡೆನ್ಸ್ ಡೇಯನ್ನು ಆಚರಿಸುವಂತಹ ತಿಂಗಳು ಆಗಸ್ಟ್ ಅಂತ ಹೇಳಿದರೆ, ಈಗ ಅದೇ ಸಂದರ್ಭದಲ್ಲಿ ಫ್ರೀಡಮ್ ಫ್ರಮ್ ವೇಸ್ಟ್ ಅನ್ನುವಂಥ ಅಭಿಯಾನದ ಹೆಸರಿನಲ್ಲಿ ಸ್ವಚ್ಛ ಅಭಿಯಾನವನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ರಸ್ತೆಯಲ್ಲಿರುವ ಎಲ್ಲ ಕಸವನ್ನು ಜಿಬಿಎ ತೆರವು ಮಾಡಬೇಕು, ಅದು ಜಿಬಿಎಯ ಕೆಲಸ. ರಸ್ತೆಯಲ್ಲಿ ಎಲ್ಲೆಂದರಲ್ಲಿ ಕಸ ಹಾಕಿದವರಿಗೂ ಮತ್ತೆ ದಂಡ ಬೀಳುತ್ತೆ. ಇನ್ನು ಮುಂದೆ ಕಸ ಎಸೆಯೋದಕ್ಕೆ ಮುಂಚಿತವಾಗಿ ಎಚ್ಚರವಾಗಿರಲಿ. ಮನೆ ಮನೆಗೆ ತೆರಳಿ ಕಸ ಸಂಗ್ರಹಿಸದೇ ಇದ್ದರೆ ಅಧಿಕಾರಿಗಳಿಗೆ ಶಿಕ್ಷೆ ಆಗುತ್ತೆ. ಸೊ ನಮ್ಮ ರೋಡ್ಗೆ ಬಂದಿಲ್ಲ, ನಮ್ಮ ಗಲ್ಲಿಗೆ ಬಂದಿಲ್ಲ ಅಂತ ಹೇಳುವಂಥ ಕಂಪ್ಲೇಂಟ್ ಬೇಡ, ಅಲ್ಲಿ ಅಧಿಕಾರಿಗಳಿಗೆ ಶಿಕ್ಷೆ ಆಗುತ್ತೆ. ಖಾಲಿ ಸೈಟ್ಗಳಲ್ಲಿ ಗಿಡಗಳು ಕಸಗಳನ್ನೇನಾದರೂ ಹಾಕ್ತಾ ಇದ್ದರೆ, ಅಲ್ಲಿ ಗಿಡಗಳು ಬೆಳೆದಿದ್ರೆ ಕಸ ಹಾಕ್ತಾ ಇದ್ದರೆ ಆ ಖಾಲಿ ಸೈಟ್ಗಳ ಮಾಲೀಕರೇ ಹೊಣೆ ಆಗ್ತಾರೆ. ಆಗಸ್ಟ್ 15ರ ಒಳಗಡೆ, ಅಂದರೆ ಭಾರತದ ಸ್ವಾತಂತ್ರ್ಯ ದಿನಾಚರಣೆಯ ದಿವಸದ ಒಳಗಡೆ ಮಾಲೀಕರು ಸೈಟ್ಗಳನ್ನು ಕ್ಲೀನ್ ಮಾಡಿಸಲೇಬೇಕು. ಇಲ್ಲದೇ ಇದ್ದರೆ ಆಗಸ್ಟ್ 15ರ ಬಳಿಕ ಜಿಬಿಎಯಿಂದ ಕ್ಲೀನ್ ಮಾಡಿಸಿ ದಂಡವನ್ನು ಹಾಕಲಾಗುತ್ತೆ. ಆಸ್ತಿ ತೆರಿಗೆಯಲ್ಲಿ ಕ್ಲೀನಿಂಗ್ ದಂಡವನ್ನು ಸೇರಿಸೋದಕ್ಕೆ ಜಿಬಿಎಗೆ ಸೂಚನೆಯನ್ನು ನೀಡಲಾಗಿದೆ. ನಗರದಲ್ಲಿ ಎಲ್ಲೆಂದರಲ್ಲಿ ಲೈಸೆನ್ಸ್ ಇಲ್ಲದೆ ಹೋರ್ಡಿಂಗ್ಸ್ಗಳನ್ನು ಹಾಕುವಂತಿಲ್ಲ. ಎಲ್ಲೆಂದರಲ್ಲಿ ಬಂಟಿಂಗ್ಸ್ ಬ್ಯಾನರ್ ಕಟ್ಟಿದರೆ ದಂಡ ಹಾಕೋದಕ್ಕೂ ಕೂಡ ಸೂಚನೆಯನ್ನು ನೀಡಲಾಗಿದೆ. ಮನೆ ಕಟ್ತಾ ಇರುವಂಥವರು ವೇಸ್ಟೇಜ್ಗಳನ್ನು ರಸ್ತೆಯಲ್ಲಿ ಹಾಕಬಾರ್ದು. 23 ಲಕ್ಷ ಆಸ್ತಿಗಳಿಗೆ ಮನೆ ಮನೆಗೆ ಹೋಗಿ ಈ ಖಾತೆಯನ್ನು ವಿತರಿಸಬೇಕು. ಆ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ಈ ಖಾತೆ ಈ ಬಾರಿ ಸಿಗುತ್ತೆ. ಆಸ್ತಿ ತೆರಿಗೆ ಬಾಕಿ ಉಳಿಸ್ಕೊಂಡಿದ್ದಂಥವರು ತೆರಿಗೆಯನ್ನು ಪಾವತಿಸಬೇಕು ಅನ್ನುವಂತಹ ಸೂಚನೆಯನ್ನು ನೀಡಲಾಗಿದೆ. ಇಲ್ಲದೇ ಇದ್ದರೆ ಜಿಬಿ ಅಧಿಕಾರಿಗಳೇ ಬಂದು ಆಸ್ತಿ ತೆರಿಗೆಯನ್ನು ವಸೂಲಿ ಮಾಡ್ತಾರೆ. 35 ಲಕ್ಷ ಆಸ್ತಿಗಳಿದ್ದು 18 ಲಕ್ಷ ಆಸ್ತಿ ಮಾಲೀಕರಿಂದ ಮಾತ್ರ ಈಗ ಟ್ಯಾಕ್ಸ್ ಸಂಗ್ರಹ ಆಗ್ತಾ ಇದೆ. ಉಳಿದವರು ಕೂಡ ಟ್ಯಾಕ್ಸ್ ಈಗ ಕಟ್ಟಲೇಬೇಕು. ಇವತ್ತು ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಮನೆ ಮನೆಗೆ ಖಾತಾವನ್ನ ಸರ್ಕಾರವೇ ವಿತರಣೆ ಮಾಡಲಿಕ್ಕೆ ಯೋಜನೆಯನ್ನ ರೂಪಿಸ್ಕೊಳ್ಬೇಕು ಅಂತ ಒಂದು ಸೂಚನೆಯನ್ನ ಕೊಟ್ಟಿದ್ದೇನೆ. ಅರ್ಧ ಜನ ತೆರಿಗೆ ಕಟ್ತಾ ಇದ್ದಾರೆ, ಇನ್ನು ಅರ್ಧ ಜನ ಅವ್ರು ಕಟ್ಟಿದ ದುಡ್ಡಿನಲ್ಲಿ ಸೌಲಭ್ಯ ಪಡ್ಕೊಳ್ತಾ ಇದ್ದಾರೆ. ಇದು ಅನ್ಯಾಯ. ಅದನ್ನ ಸರಿ ಮಾಡ್ಕೋಬೇಕು. ಆಗಸ್ಟ್ ತಿಂಗಳಿನಲ್ಲಿ ಬೆಂಗಳೂರಿನಲ್ಲಿ ರಸ್ತೆ ಬದಿಯಲ್ಲಿ ಬಿದ್ದಿರತಕ್ಕಂಥ ಕಸ ಆಗಲಿ ಅವುಗಳನ್ನ ಎಲ್ಲವನ್ನು ಅಲ್ಲಿಂದ ಸಾಗಾಣಿಕೆ ಮಾಡತಕ್ಕಂಥ ಅಭಿಯಾನ ಮಾಡಬೇಕು ಅಂತ ಸೂಚನೆಯನ್ನ ಕೊಟ್ಟಿದೆ. ನಿಮ್ಮ ಖಾಲಿ ಸೈಟ್ ಅನ್ನ ನೀವು ಆಗಸ್ಟ್ 15ನೇ ತಾರೀಕು ಒಳಗಡೆ ದಯವಿಟ್ಟು ಕ್ಲೀನ್ ಮಾಡ್ಕೊಳ್ಳಿ. ಆಗಸ್ಟ್ 15ನೇ ತಾರೀಕು ನಂತರ ನಾವು ಕ್ಲೀನ್ ಮಾಡ್ತೇವೆ. ಕ್ಲೀನ್ ಮಾಡಿ ತಗಲೋ ಖರ್ಚನ್ನ ನಿಮ್ಮ ಆಸ್ತಿ ತೆರಿಗೆಗೆ ಸೇರಿಸಬೇಕಾಗತ್ತೆ. ಇನ್ನು ಪ್ರತಿಪಕ್ಷಗಳ ಪಾಲಿಗೆ ಇವತ್ತು ದೊಡ್ಡ ಟಾರ್ಗೆಟ್ ಆಗಿದ್ದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಪ್ರತಿಪಕ್ಷ ನಾಯಕರಿಗೆ ಮತ್ತು ಪ್ರಿಯಾಂಕ್ ಖರ್ಗೆ ಅವರ ನಡುವೆ ಒಂದಿಲ್ಲ ಒಂದು ರೀತಿಯ ಮಾತಿನ ಸಂಘರ್ಷ ನಡೀತಾನೆ ಇರುತ್ತೆ. ವಿಶೇಷವಾಗಿ ಅವರು RSS ವಿಚಾರವನ್ನು ಪ್ರಸ್ತಾಪಿಸಿದ ನಂತರ ಅಂತೂ ಪ್ರಿಯಾಂಕ್ ಖರ್ಗೆ ಅವರನ್ನ ಎಲ್ಲ ವಿಚಾರಗಳಲ್ಲೂ ಕೂಡ ಪ್ರತಿಪಕ್ಷ BJPಯವರು ಪ್ರಶ್ನಿಸ್ತಾನೆ ಇದ್ದಾರೆ. ಈಗ ಕಲಬುರಗಿ ಜೈಲಿಂದ ಕೈದಿಗಳು ಪರಾರಿಯಾಗಿದ್ದಾರೆ. ಸಹಜವಾಗಿಯೇ ಕಲಬುರಗಿ ಗೃಹ ಸಚಿವರ ತವರು ಜಿಲ್ಲೆ. ಕಲಬುರಗಿ ಸೆಂಟ್ರಲ್ ಜೈಲಿನಲ್ಲಿದ್ದ 3 ಕೊಲೆ ಪ್ರಕರಣದ ಅಪರಾಧಿಗಳು ಜೈಲಿನಿಂದ ಎಸ್ಕೇಪ್ ಆಗಿದ್ದಾರೆ. ಜೈಲು ಅಧಿಕಾರಿಗಳಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಇವತ್ತು ಬೆಳಗಿನ ಜಾವ 3 ಗಂಟೆಗೆ ಪ್ಲಾನ್ ಮಾಡಿ ಕಾಂಪೌಂಡ್ ಹಾರಿ ಪರಾರಿಯಾಗಿದ್ದಾರೆ.
ಬೀದರ್ನಲ್ಲಿ ನಡೆದಿದ್ದ ಕೊಲೆ ಕೇಸಿನಲ್ಲಿ ಶಿಕ್ಷೆಗೆ ಗುರಿಯಾಗಿದ್ದ ಬಸವಕಲ್ಯಾಣ ತಾಲೂಕಿನ ಇಸ್ಲಾಂಪುರದ ಮಸ್ತಾನ್, ಔರಾದ್ ತಾಲೂಕಿನ ಸಂತಾಪುರ ಗ್ರಾಮದ ಸಂತೋಷ್ ಮತ್ತು ಬೀದರ್ ತಾಲೂಕಿನ ಬಕ್ಕಚೌಡಿ ಗ್ರಾಮದ ಸಾಗರ್ ಪರಾರಿಯಾಗಿರುವಂತಹ ಕೈದಿಗಳು. ಜೈಲಿನ ಒಳಗೆ ಕಟ್ಟಡದ ಕಾಮಗಾರಿ ನಡೀತಾ ಇತ್ತು. ಅಲ್ಲಿ ಏಣಿಯನ್ನ ಬಳಸಿ ಕಾಂಪೌಂಡ್ ಏರಿರುವಂತಹ ಕೈದಿಗಳು ವಿದ್ಯುತ್ ತಂತಿ ಬೇಲಿಯನ್ನು ದಾಟಿ ಪರಾರಿಯಾಗಿದ್ದಾರೆ. ಟಿ ಶರ್ಟ್, ಟವಲ್ಗಳನ್ನು ಹಗ್ಗದಂತೆ ಬಳಸಿಕೊಂಡು ಇವರು ಪರಾರಿಯಾಗಿದ್ದಾರೆ. ಸಜಾ ಕೈದಿಗಳು ಇಷ್ಟು ಸಲೀಸಾಗಿ ಹೋಗ್ತಾರೆ ಅಂತೇಳಿ, ಆದರೆ ಭದ್ರತಾ ವ್ಯವಸ್ಥೆ ಎಷ್ಟರ ಮಟ್ಟಿಗಿತ್ತು ಅನ್ನುವಂತಹ ಅನುಮಾನ ಇಲ್ಲಿ ಮೂಡುತ್ತೆ. ಗೃಹ ಸಚಿವರ ತವರು ಜಿಲ್ಲೆಯಲ್ಲೇ ಇಂತಹ ಘಟನೆ ಆಗಿರುವಂಥದ್ದು ಸಹಜವಾಗಿಯೇ ಇದು ರಾಜ್ಯದಲ್ಲಿ ಜೈಲುಗಳ ವ್ಯವಸ್ಥೆ ಹೇಗಿದೆ ಅನ್ನುವಂಥದ್ದಕ್ಕೆ ಒಂದು ಎಕ್ಸಾಂಪಲನ್ನು ನಮ್ಮ ಮುಂದೆ ತೆರೆದಿಟ್ಟಂತಾಗಿದೆ. ತಕ್ಷಣ ಅಲರ್ಟ್ ಆದಂತಹ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಜೈಲಿಗೆ ಭೇಟಿ ಕೊಟ್ಟು ಮೂಲೆ ಮೂಲೆ ಪರಿಶೀಲನೆಯನ್ನು ನಡೆಸಿದರು. ಅದಾದ ಮೇಲೆ ಕೇಂದ್ರ ಕಾರಾಗೃಹ ಅಧೀಕ್ಷಕ ರಾಕೇಶ್ ಕಾಂಬ್ಳೆ ಅವರನ್ನು ಸಸ್ಪೆಂಡ್ ಕೂಡ ಮಾಡಲಾಯಿತು. ಸಂಜೆ ಆದಮೇಲೆ ಸೆಂಟ್ರಲ್ ಜೈಲಿಗೆ ಕಾರಾಗೃಹ ಇಲಾಖೆ ಡಿಐಜಿ ಸೋಮಶೇಖರ್ ಭೇಟಿ ನೀಡಿ ಇಂಚಿಂಚು ಮಾಹಿತಿ ಪಡ್ಕೊಂಡು ಗೃಹ ಸಚಿವರಿಗೆ ವರದಿ ಕೊಟ್ಟಿದ್ದಾರೆ. ಕಲಬುರಗಿ ಕೇಂದ್ರ ಕಾರಾಗೃಹದಿಂದ 3 ಸಜಾ ಕೈದಿಗಳು ತಪ್ಪಿಸಿಕೊಂಡು ಹೋಗಿರೋ ಬಗ್ಗೆ ಮಾಹಿತಿ ಬಂದು ತಕ್ಷಣ ನಾನಾಯಿತು ಮತ್ತು DCP ಮತ್ತು ಇತರ ಅಧಿಕಾರಿಗಳು ಮತ್ತು ಪ್ರಿಸನ್ ಅಧಿಕಾರಿಗಳೆಲ್ಲ ಸ್ಥಳಕ್ಕೆ ವಿಸಿಟ್ ಮಾಡಿ ಪರಿಶೀಲನೆ ಮಾಡಿದ್ದೀವಿ. ಮತ್ತು ಈಗಾಗಲೇ ಪ್ರಿಸನ್ ಅಧಿಕಾರಿಗಳು ಏನಿದ್ದಾರೆ ಸಂಬಂಧಪಟ್ಟವರು ದೂರನ್ನು ನೀಡ್ತಾ ಇದ್ದಾರೆ. ಆ ದೂರಿನ ಮೇರೆಗೆ ಪ್ರಕರಣ ದಾಖಲು ಮಾಡಿಕೊಂಡು ಏನು ತಪ್ಪಿಸ್ಕೊಂಡು ಹೋಗಿದ್ದಾರೆ ಸಜಾ ಕೈದಿಗಳು ಅವರನ್ನು ಪತ್ತೆ ಮಾಡಲಿಕ್ಕೆ ನಾವು 3 ವಿಶೇಷ ತಂಡಗಳನ್ನು ಮಾಡಿದ್ವಿ. ಆದಷ್ಟು ಬೇಗ ಅವರನ್ನು ಕಲಬುರಗಿ ಸೆಂಟ್ರಲ್ ಜೈಲಿಂದ ಎಸ್ಕೇಪ್ ಆದಂತಹ ಕೈದಿಗಳನ್ನು ಪತ್ತೆ ಮಾಡೋದಕ್ಕೆ ವಿಶೇಷ ತಂಡಗಳನ್ನು ರಚನೆ ಮಾಡಲಾಗಿದೆ. ಪತ್ತೆಗೆ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದ DCP ಶಾಲು ನೇತೃತ್ವದಲ್ಲಿ 3 ACPಗಳ ಟೀಮ್ ಹುಡುಕಾಟ ನಡೆಸ್ತಾ ಇದೆ. ಆದರೆ ಗೃಹ ಸಚಿವರ ತವರಲ್ಲೇ ಕೈದಿಗಳು ಎಸ್ಕೇಪ್ ಆಗಿದ್ದು ಹೇಗೆ ಅಂತ ಬಿಜೆಪಿಯವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕೈದಿಗಳಿಗೆ ಎಸ್ಕೇಪ್ ಭಾಗ್ಯ ಅನ್ನುವಂತಹ ವಿಶೇಷ ಯೋಜನೆಯನ್ನು ಗೃಹ ಸಚಿವರು ಜಾರಿಗೆ ತಂದಿದ್ದಾರೆ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಕಲಬುರಗಿಯಲ್ಲಿ ಕಳೆದ ವಾರ ಪೋಕ್ಸೋ ಆರೋಪಿಯೊಬ್ಬ ಜೈಲಿನಿಂದ ತಪ್ಪಿಸಿಕೊಂಡಿದ್ದ. ಈ ವಾರ ಶಿಕ್ಷೆಗೊಳಗಾದ ಕೈದಿಗಳೇ ಸೆಂಟ್ರಲ್ ಜೈಲಿನಿಂದ ಪರಾರಿಯಾಗಿದ್ದಾರೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಪರಾರಿಯಾದ ಕೈದಿಗಳು ಶೀಘ್ರದಲ್ಲೇ ಅಭಿನಂದನಾ ಸಮಾರಂಭ ಹಮ್ಮಿಕೊಂಡ್ರು ಅಚ್ಚರಿಯಿಲ್ಲ ಅಂತ ಬಿಜೆಪಿಯವರು ಲೇವಡಿ ಮಾಡಿದ್ದಾರೆ. ರಾಜ್ಯದ ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ ಖರ್ಗೆ ಅವರು ಸದ್ಯ ಈಗ ಅಮೇರಿಕ ಮತ್ತು ಇರಾನ್ ಮಧ್ಯೆ ಯುದ್ಧ ನಡೀತಾ ಇದೆ, ಅದ್ರ ಬ್ಯುಸಿಲಿದ್ದಾರೆ. ಸೊ ಆದಷ್ಟು ಬೇಗ ಅದನ್ನು ಇತ್ಯರ್ಥ ಮಾಡಿ ತಮ್ಮ ಜಿಲ್ಲೆ ಮತ್ತು ತಮ್ಮ ಇಲಾಖೆ ಬಗ್ಗೆ ಗಮನ ಹರಿಸಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಆಗೆಲ್ಲ ಇಡೀ ರಾಜ್ಯದ ಪೂರ್ತಿ ಈ ಡ್ರಗ್ ಎಲ್ಲಿ ನೋಡು ಡ್ರಗ್ ಸಿಕ್ಕಾಕೊಂಡು ಬೇರೆ ರಾಜ್ಯದವರೆಲ್ಲ ಬಂದು ಹಿಡಿದು ಇಡೀ ರಾಜ್ಯ ಡ್ರಗ್ ಮಾಫಿಯಾ ಕೈಗೆ ಹೋದ ಪರಿಸ್ಥಿತಿ ನೋಡ್ತಾ ಇದ್ರಿ. ಈಗ ಬಂದಿರೋಂಥ ಪ್ರಿಯಾಂಕ ಅವರು ಜೈಲುಗಳು ಆರಾಮ್ಸೆ ಓಡೋಗಕ್ಕೆ ಬಿಟ್ಟಿದ್ದಾರೆ, ಜೈಲುಗಳಿಂದ ತಪ್ಪಿಸ್ಕೊಳಕ್ಕೆ ಆರಾಮ್ಸೆ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಇವ್ರು ಖಡಕ್ ಏನು ಹೇಳ್ಬೇಕು ಇವ್ರಿಗೆ? ಅವ್ರ ತವ್ರ ಜಿಲ್ಲೆಯಲ್ಲೇ ಅವ್ರ ಊರಲ್ಲೇ ಬಿಟ್ಬಿಟ್ಟಿದ್ದಾರೆ. ಯಾರು ಬೇಕಾ ಓಡೋಗಿ, ಯಾವಾಗ ಬೇಕಾದ್ರೆ ಬನ್ನಿ, ಯಾವಾಗ ಬೇಕಾದ್ರೆ ಮನೆಗೆ ಹೋಗಿ.